ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಇದು ಚುನಾವಣಾ ಸಮಯ. ಅಲಸು ಕುರಿತಾಗ ನಾವು ಮಾತಾಡಬೇಕಾಗ್ತದೆ, ಬೇರೆ ಅದಿಲ್ಲ. ಆ ದಿಶೆಯಲ್ಲಿ ನಮ್ಮ ಯತ್ನಾಳ್ ಮತ್ತೊಂದು ಬಾಂಬ್ ಹಾಕಿಬಿಟ್ಟಿದ್ದಾರೆ. ಏನು ಬಾಂಬ್ ಹಾಕಿದ್ರು? ಸಿಂಪಲ್ಲಾಗಿ ಶಾಮನೂರು ಶಿವಶಂಕರಪ್ಪರ ಜೊತೆಗೆ ನಮ್ಮ ಯತ್ನಾಳ್ ದೋಸ್ತಿಯ, ನಮ್ಮ ಯಡಿಯೂರಪ್ಪರ ದೋಸ್ತಿ ಸಾಕಷ್ಟದ. ಅಲ್ಲಿ ಹೊಂದಾಣಿಕೆ ರಾಜಕಾರಣ ಅದ. ಅದಕ್ಕೆ ಅಲ್ಲಿ BJP ಗೆಲ್ಲುವುದಿಲ್ಲ ಅನ್ನೋದು ಒಂದಾದ್ರೆ, ಎರಡನೇದಾಗೆ ಯತ್ನಾಳ್ ಮತ್ತೊಂದು ಬಾಂಬ್ ಹಾಕಿದ್ದು ಏನಪ್ಪ ಅಂದ್ರೆ, ಒಂದು ವೇಳೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೆ ಹೋದ್ರೆ ಸಮರ್ಥಕ BJPಯಿಂದ ಕೊಡಿಸ್ತಾರೆ ಅವರು ಅಂತೇಳಿ ಫಾಸ್ಟ್ ವ್ಯಂಗ್ಯ ತೀಕ್ಷ್ಣತೆಯಿಂದ ಮಾತಾಡ್ತಾ ಇದ್ದಾರೆ. ಹೌದು, ಹೊಂದಾಣಿಕೆ ಈ ದಿಶೆಯಲ್ಲಿ ವಿಚಾರ ಮಾಡಿದಾಗ ಅವ್ರ ಮಾತಿಗೂ ಸರಿ ಅನ್ನಿಸ್ತದೆ, ಇಲ್ಲ ಅಂತಲ್ಲ. ಲಿಂಗಾಯತ ಅಥವಾ ಜಾತಿ ಲಾಬಿ ಆ ರೀತಿ ಇರ್ತದೆ. ಅಂದ್ರೆ ಇಲ್ಲಿ ಅವ್ರ ವಾದ ಇರ್ತಂದ್ರೆ, ಒಟ್ಟಾರೆಯಾಗಿ ಬಿಜಾಪುರದಲ್ಲಿ ಮಾತಾಡಿದ ಸಂದರ್ಭದಲ್ಲೇ ಯಡಿಯೂರಪ್ಪನವರು ದಾವಣಗೆರೆ ದಕ್ಷಿಣವನ್ನು ಎತ್ತು ಕೊಡ್ತಾರ ಶಾಮನೂರು ಶಿವಶಂಕರಪ್ಪನವ್ರಿಗೆ, ಅವ್ರ ಮೊಮ್ಮಗನಿಗೆ ಅನ್ನುವಂಥ ಮಾತು. ಇದು ಮೋಸ್ಟ್ಲಿ ಹೈಕಮಾಂಡ್ ತಟ್ಟದ ಅಂತ ಕಾಣ್ತದೆ. ಅದಕ್ಕಾಗಿ ಶ್ರೀನಿವಾಸನ್ ಅವರಿಗೆ ಇವತ್ತು ಈ ಸಲ ST ಅವರಿಗೆ ಟಿಕೆಟ್ ಕೊಡಲಿದೆ ಅಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ. ಅಂದರೆ ಇದರ ಅರ್ಥ ಯಡಿಯೂರಪ್ಪನವರು ಯಾವಾಗಲೂ ತಮ್ಮ ಸ್ವಾರ್ಥದ ರಾಜಕಾರಣ ಮಾಡ್ತಾರೆ, ತಂದೆ ಮಗನ ರಾಜಕಾರಣ ಮಾಡ್ತಾ ಇರ್ತಾರೆ ಅನ್ನೋದು ನೇರ ಆರೋಪ ಅವರು. ಈ ನೆಲೆಯಲ್ಲೇ ಈಗ ಇರೋದೇನಪ್ಪ, ಕಾಂಗ್ರೆಸ್ಸಲ್ಲಿ ತಿಕ್ಕಾಟ ನಡೆದ. ಸಮರ್ಥ ಕೊಡಬೇಕು, ಅಲ್ಲಿ ಅಲ್ಪಸಂಖ್ಯಾತರು ಕೊಡಬೇಕು ಅಂತೇಳಿ. ಸಮರ್ಥ ಕೊಡ್ಬೇಕಂತೇಳಿ DKC ಅವರು